ಘಟಕದ ರಾಜ್ಯಾಧ್ಯಕ್ಷರು ಇವತ್ತು ಇಡೀ ರಾಜ್ಯಾದ್ಯಂತ ಇವತ್ತು ಜನರೊಂದಿಗೆ ಜನತಾದಳ ಇವತ್ತು ಪ್ರತಿ ತಾಲೂಕಲ್ಲೂ ಕೂಡ ಅದ್ಭುತವಾಗಿ ಇವತ್ತು ಯಶಸ್ಸನ್ನ ಏನ್ ಕಾಣ್ತಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ನಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನ ಈ ಸಭೆಗೆ ಕೋರ್ತಾ, ಹಾಗೆ ನಮ್ಮ ಹಿರಿಯ ಮುಖಂಡರಾದಂತಹ ದೇವರಾಜಣ್ಣವರೇ, ಹಾಗೆ ನಮ್ಮ ಪ್ರಸನ್ನ ಅವರೇ, ಗೌಂಡಳ್ಳಿ ನಾರಾಯಣವರೇ, ಅಜಯಣ್ಣವರೇ, ಬಾನಣ್ಣವರೇ, ಯಾಲಕ್ಕಿ ಗೌಡ್ರೆ, ಹಾಗೆ ಲಕ್ಷ್ಮೀ ರಾಮೇಗೌಡ್ರೆ, ಬಾಬಣ್ಣ ಅವರೇ, ಇಗ್ಲೂರ್ ಕುಮಾರ್ ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಆಮೇಲೆ ವಿಶೇಷವಾಗಿ ಕುಕ್ಕೂರ್ದೊಡ್ಡಿ ಜಯರಾಮಣ್ಣವರೇ, ಹಾಗೆ ಕಂಠಿ ಅವರೇ, ಮತ್ತೆ ಮಂಜಣ್ಣ ಅವರೇ, ವಿಶೇಷವಾಗಿ ಮೇಲ್ಗಡೆ ಇರೋರು ಮಾತ್ರ ಲೀಡರ್ ಅಲ್ಲ, ಇಲ್ಲಿ ಕೂತಿರುವಂತ ನಮ್ಮ ತಾಲೂಕಿನ ಪ್ರತಿಯೊಬ್ಬರು ಕೂಡ ಮುಖಂಡರು ಯಾರು ಕೂಡ ಅನ್ಯತೆ ಭಾವಿಸಬಾರ್ದು, ಮೇಲ್ಗಡೆ ಕರೆದಿಲ್ಲ ಅಂತೇಳಿ ಇವತ್ತು ಹಾಲ್ ಕರೆಯೋ ಟೈಮ್ ಅಂತೇಳಿ ಸಾಕಷ್ಟು ಜನ ಮನೆ ಒತ್ತಡವನ್ನ ಏರ್ತಾ ಇದ್ರು. ಆದ್ರೂ ಬೆಳಿಗ್ಗೆ ಯಾವುದೋ ಒಂದು ಕಾರ್ಯಕ್ರಮ ಇದೆ ಮಧ್ಯಾಹ್ನ 3 ಗಂಟೆಗೆ ಹಾಕಿ ಅಂತೇಳಿ ನಿಖಿಲಣ್ಣ ಹೇಳುವಂತ ಸಂದರ್ಭದಲ್ಲಿ ಇವತ್ತು ತಾವೆಲ್ಲ ಬಂದು ಈ ಕಾರ್ಯಕ್ರಮನ ಯಶಸ್ವಿ ಮಾಡ್ಕೊಂಡಿದ್ದೀರಾ. ಮುಂದಿನ ದಿನಗಳಲ್ಲಿ ಮಧ್ಯಾಹ್ನ 7 ಗಂಟೆ ಒಳಗಡೆ ಕಾರ್ಯಕ್ರಮನ ಮಾಡಬೇಕು ಅಂತೇಳಿ ಸಾಕಷ್ಟು ಮುಖಂಡರುಗಳು ಇವತ್ತು ಸಲಹೆಯನ್ನು ಕೊಟ್ಟಿದ್ದಾರೆ. ಇವತ್ತು ನಮ್ಮ ಪಕ್ಷದ ಸದಸ್ಯತ್ವ ನೋಂದಣಿ ಹಿಂದೆ ಎಲ್ಲ ನಾವು ಪ್ರತಿ ಗ್ರಾಮಕ್ಕೆ ತೆರಳಿ ಬುಕ್ ಅನ್ನ ಕೊಟ್ಟು ಬುಕ್ ಮುಖಾಂತರ ಮೆಂಬರ್ಶಿಪ್ ಅನ್ನ ಮಾಡ್ತಾ ಇದ್ವಿ. ಇವತ್ತು ಮೋಸ್ಟ್ಲಿ ಕರ್ನಾಟಕದಲ್ಲಿ ವಿಶೇಷವಾಗಿ ಪ್ರಾದೇಶಿಕ ಪಕ್ಷ ಒಂದು ಮಿಸ್ ಕಾಲ್ ಕೊಟ್ಟಂತ ಸಂದರ್ಭದಲ್ಲಿ ಇವತ್ತು ಸದಸ್ಯತ್ವನ ಪಡಿಬೇಕು, ಎಲ್ರಿಗೂ ಅನುಕೂಲ ಆಗಬೇಕು, ಗ್ರಾಮಾಂತರ ಸಿಟಿಲಿರುವಂತರ ಎಲ್ಲಾ ಪಕ್ಷದ ಮುಖಂಡರುಗಳು ಕಾರ್ಯಕರ್ತರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಸದಸ್ಯವನ್ನ ಪಡಿಬೇಕು ಅಂತೇಳಿ ಇವತ್ತು 58 ದಿನಗಳ ಕಾಲ ಇವತ್ತು ಇನ್ನ 3 ವರ್ಷ ಚುನಾವಣೆ ಇದ್ರೂ ಕೂಡ ಇವತ್ತು ಪಕ್ಷವನ್ನ ಸಂಘಟನೆ ಮಾಡಬೇಕು ಅಂತೇಳಿ ಇವತ್ತು ಇಡೀ ರಾಜ್ಯ ಪ್ರವಾಸವನ್ನ ಇವತ್ತು ನಿಖಿಲ್ ಕುಮಾರಣ್ಣವರು ಇವತ್ತು ಮಾಡ್ತಾ ಇದ್ದಾರೆ. ಆದ್ರೆ ಪ್ರತಿ ತಾಲೂಕಲ್ಲೂ ಕೂಡ ಅದ್ಭುತವಾಗಿ ಇವತ್ತು ಯಶಸ್ಸನ್ನ ನಾವು ಇವತ್ತು ಕಾಣ್ತಾ ಇದ್ದೇವೆ, ತಾವು ಮಾಧ್ಯಮದಲ್ಲಿ ಇವತ್ತೆಲ್ಲ ನೋಡ್ತಾ ಇರಬೇಕು. ಅದೇ ರೀತಿ ಇವತ್ತು ಚನ್ನಪಟ್ಟಣದಲ್ಲೂ ಕೂಡ ಮೋಸ್ಟ್ಲಿ ಇವತ್ತು ನಮ್ಮ ನೊಂದೆ ಕ್ಷೇತ್ರ ಚನ್ನಪಟ್ಟಣದಲ್ಲಿ ಇವತ್ತು ಸದಸ್ಯತ್ವ ನೋಂದಣಿ ಮಾಡುವಂಥದ್ದು ಜನತಾದಳ ಜನತೆಯೊಂದಿಗೆ ಇರುವಂತಹ ಪಕ್ಷ ಅಂತೇಳಿ ಇವತ್ತು ಇಡೀ ರಾಜ್ಯದಲ್ಲಿ ತೋರಿಸ್ಕೊಡ್ಬೇಕು. ಮುಂದಿನ ದಿನಗಳಲ್ಲಿ ಇವತ್ತು ಪ್ರಾದೇಶಿಕ ಪಕ್ಷ ಉಳಿಬೇಕು ಅಂತೇಳಿ ಇವತ್ತು ಇಡೀ ರಾಜ್ಯ ಪ್ರವಾಸ ಇವತ್ತು ನಿಖಿಲ್ ಕುಮಾರಣ್ಣ ಮಾಡ್ತಿದ್ದಾರೆ. ಅದ್ರ ಜೊತೆಯಲ್ಲೂ ಕೂಡ ಇವತ್ತು ನಮ್ಮ ಪಕ್ಷದ ಮುಖಂಡರುಗಳು ಇವತ್ತು ಈ ಕೆಟ್ಟ ಸರ್ಕಾರ ಇವತ್ತು ಯಾವ ರೀತಿ ನಡ್ಕೊತಾ ಇದೆ ಆ ಸರ್ಕಾರದ ವಿರುದ್ಧ ಹೋರಾಟ ಮಾಡಿ ಉಳ್ಕೋಬೇಕು, ನಾವೆಲ್ಲ ನಿಮ್ ಜೊತೆಗಿದ್ದೀವಿ ಅಂತೇಳಿ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಪ್ರತಿ ತಾಲೂಕಲ್ಲೂ ಕೂಡ ಇವತ್ತು ಒಂದು ದಿನಕ್ಕೆ 2 ಕಾರ್ಯಕ್ರಮವನ್ನ ಇವತ್ತು ಹಮ್ಮಿಕೊಂಡಿರುವಂತದ್ದು ತಮಗೆಲ್ಲ ಗೊತ್ತಿದೆ ಬಂಧುಗಳೇ. ಹಾಗಾಗಿ ಇವತ್ತಿನಿಂದನೇ, ಯಾಕಂದ್ರೆ ಹೆಚ್ಚು ಮಾತಾಡ್ಲಿಕ್ಕಾಗಲ್ಲ, ನಿಖಿಲಣ್ಣ ಮಾತಾಡ್ತಾರೆ, ನಮ್ಮ ಮುಖಂಡರುಗಳು ಯಾರು ಮಾತಾಡಿದ್ರೆ ಮಾತಾಡೋಕೆ ಅವಕಾಶ ಇದೆ, ದಯಮಾಡಿ ಮಾತಾಡ್ಬೋದು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮುಂದಿನ ದಿನಗಳಲ್ಲಿ ಇವತ್ತು ಜಿಲ್ಲಾ ಪಂಚಾಯಿತಿ ಮತ್ತೆ ತಾಲೂಕ್ ಪಂಚಾಯಿತಿ ಚುನಾವಣೆ ಬರ್ತಾ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇವತ್ತು ನಾವು ಪಕ್ಷ ಸಂಘಟನೆಯನ್ನ ಮಾಡಬೇಕು. ಇಡೀ ರಾಜ್ಯ ಪ್ರವಾಸ ಮಾಡ್ತಾ ಇರೋದ್ರಿಂದ ನಿಖಿಲ್ ಕುಮಾರಣ್ಣವ್ರಿಗೆ ನಾವೆಲ್ಲ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಅವರ ಬೆನ್ನೆಲುವಾಗಿ ನಿಂತು JDS ಅನ್ನ ಕಟ್ಟುವಂತ ಕೆಲಸವನ್ನ, ಯಾಕಂದ್ರೆ ಪ್ರಾದೇಶಿಕ ಪಕ್ಷದಲ್ಲಿ ಎಲ್ಲ ನಮ್ಮ ಪಕ್ಷದಲ್ಲಿ ಪ್ರತಿಯೊಬ್ಬರು ಕೂಡ ಇವತ್ತು ಮುಖಂಡರು ಯಾರು ಕಾರ್ಯಕರ್ತರಿಲ್ಲ ಇವತ್ತು. ಹಾಗಾಗಿ ಎಲ್ಲರೂ ಜವಾಬ್ದಾರಿ ಜಾಸ್ತಿ ಇದೆ. ಈ ಪಾರ್ಟಿ ಉಳಿಬೇಕಂದ್ರೆ ಏನ್ ನಾವೆಲ್ಲ ಇಲ್ಲಿ ಕೂತಿದೀವಲ್ಲ ಇವತ್ತೆಲ್ಲ ನಾವು ಪ್ರಾಮಾಣಿಕವಾಗಿ ಇವತ್ತು ಪಕ್ಷ ಕಟ್ಟುವಂತ ಕೆಲಸವನ್ನ ನಾವೆಲ್ಲ ಮಾಡಬೇಕು. ಅತಿ ಹೆಚ್ಚು ಸದಸ್ಯತ್ವನ ಚನ್ನಪಟ್ಟಣದಲ್ಲಿ ನಿಖಿಲಣ್ಣ ಹೇಳ್ತಾ ಇದ್ರು, ಬೇರೆ ತಾಲೂಕುಗಳಲ್ಲಿ ಹೆಚ್ಚಿನ ಸದಸ್ಯತ್ವನ ಪಡಿತಾವ್ರೆ, ಇವತ್ತು ನಿಮ್ಮ ಚನ್ನಪಟ್ಟಣದಲ್ಲಿ ಚಾಲನೆಯನ್ನ ಕೊಡ್ತಾ ಇದೀವಿ, ಅತಿ ಹೆಚ್ಚು ಸದಸ್ಯತ್ವನ ಕೊಡಬೇಕು, ನೀವೆಲ್ಲ ಜವಾಬ್ದಾರಿಯನ್ನ ತೆಗೆದುಕೊಂಡು ಪ್ರತಿ ಗ್ರಾಮದಲ್ಲಿ ಹೊರಟು ನೀವೆಲ್ಲ ಅವ್ರಿಗೆ ಮನವರಿಕೆ ಮಾಡಿಕೊಟ್ಟು ಆಕ್ಟಿವ್ ಇರುವಂತ ಒಂದು ಪ್ರತಿ ಊರಲ್ಲೂ ಕೂಡ ಒಂದು 10ರಿಂದ 15-20 ಜನನ ಮೆಂಬರ್ಶಿಪ್ ಮಾಡಿಸುವಂತ ಕೆಲಸವನ್ನ ಮಾಡಬೇಕು ಅಂತೇಳಿ ಇವತ್ತು ನಮ್ಗೆಲ್ಲ ಆದೇಶವನ್ನ ಮಾಡವ್ರೆ, ನಿಮ್ಗೆ ನಿರ್ದೇಶನವನ್ನ ಕೊಡ್ತಾರೆ. ಇನ್ನ ಕೆಲವೇ ದಿನಗಳಲ್ಲಿ ಇವತ್ತು ಚನ್ನಪಟ್ಟಣದಲ್ಲಿ JDS ಕಚೇರಿ ಉದ್ಘಾಟನೆಗೆ ಟೈಮ್ ಕೊಡ್ತಾರೆ. ಗರ್ಕಳ್ಳಿ ಕೃಷ್ಣೇಗೌಡರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಆದಷ್ಟು ಜಲ್ದಿ ಇವತ್ತು ಇನ್ನೇನು ಮೋಸ್ಟ್ಲಿ ಪಾಲಿಟೇಷನ್ ಕೆಲಸ ಇತ್ತು ಅದೆಲ್ಲ ಕಂಪ್ಲೀಟ್ ಮಾಡಿ, ಸಣ್ಣ ಪುಟ್ಟ ಕೆಲಸ ಇದೆ, ಆಫೀಸ್ ಉದ್ಘಾಟನೆ ಮಾಡಿ ಇವತ್ತು ಒಬ್ರು ನಿವೃತ್ತ ಅಧಿಕಾರಿ KAS ಅವ್ರನ್ನ ಚನ್ನಪಟ್ಟಣಕ್ಕೆ ಒಬ್ರನ್ನ ನೇಮಕ ಮಾಡಿದ್ದಾರೆ. ಅದರಲ್ಲಿ ಆಪ್ತ ಸಹಾಯಕ ಮಹೇಶ್ ಅಂತೇಳಿ ಈಗಾಗಲೇ ತಮ್ಗೆಲ್ಲ ಗೊತ್ತಿದೆ ಪಾಪ, ಅವರು ಕೂಡ ಇವತ್ತು ಪಕ್ಷದ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಆ ಕಾರ್ಯಕ್ರಮನ ಉದ್ಘಾಟನೆ ಮಾಡಲಿಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಒಂದು, ಯಾಕಂದ್ರೆ ಬೆಳಿಗ್ಗೆ ಇದ್ರೆ ನಮ್ಮ ಮುಖಂಡರು ಕಾರ್ಯಕರ್ತರುಗಳು ಬಂದು ಕೂತು ಯಾವುದೇ ಕೆಲಸ ಕಾರ್ಯ ಇದ್ರು ಮಾಡ್ಲಿಕ್ಕೆ ಒಂದು ಆಫೀಸ್ ಅವಶ್ಯಕತೆ ಇತ್ತು. ಇನ್ನ ಕೆಲವೇ ದಿನಗಳಲ್ಲಿ ಆಫೀಸ್ ಉದ್ಘಾಟನೆ ಮಾಡುವಂತ ಕೆಲಸವನ್ನ ಮಾಡ್ತೇವೆ.
ದಯಮಾಡಿ ನಿಮ್ಮಲ್ಲಿ ಕೈ ಮುಗಿದು ಮನವಿ ಮಾಡೋದು, ನಮ್ಮ ಕಾರ್ಯಕರ್ತ ಬಂಧುಗಳಲ್ಲಿ ಅಧಿಕಾರ ಬರುತ್ತೆ ಹೋಗುತ್ತೆ, ನಮ್ಮ ಪಕ್ಷ ಪ್ರಾದೇಶಿಕ ಪಕ್ಷ ರೈತರು ಪಕ್ಷ ಉಳಿಬೇಕು. ಆ ಉಳಿಬೇಕಾದ್ರೆ ನಾವೆಲ್ಲ ಒಟ್ಟುಗೂಡಿ ಹೋರಾಟವನ್ನ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಚನ್ನಪಟ್ಟಣ ತಾಲೂಕಿನ ಎಲ್ಲ ಪಕ್ಷದ ಮುಖಂಡರುಗಳಿಗೆ ಆತ್ಮೀಯ ಸ್ವಾಗತ ವಂದನೆಯನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ ಬಂಧುಗಳೇ.